ನಾನು ನನ್ನ ಸೀರಿಯಲ್ಗಳ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದವನು. ಹಾಂ ಆಮೇಲೆ ನನಗೆ ಅನಿಸಿದ್ದು ಇಲ್ಲ ಹಾಗಾಗಬಾರ್ದು. ಸರ್, ಅವರು ಬೆರಳ ಸಂಧಿಯ ಬದುಕು ಅಂತ ಒಂದು ಕತೆ ಬರೀತಾರೆ. ಅದನ್ನು ಸುನೀಲ್ ಪುರಾಣಿಕ್ ಪ್ರೊಡ್ಯೂಸ್ ಮಾಡಿದ್ದು. ಅದನ್ನು ನಾನು ಡೈರೆಕ್ಟ್. ಆಮೇಲೆ ಸಾಕಷ್ಟು ಜನ ಈ ಹಿನ್ನೆಲೆಯ ಕೆಲಸಗಾರರು ಯಾರು ತಲೆ ಬರೋದು ಹಾಂ ಮರ್ತೋಗಿರ್ತೇವೆ. ಅದರಲ್ಲೂ ನಿರ್ದೇಶಕರಂತೂ ಮರ್ತೇ ಬಿಟ್ಟಿರ್ತೀವಿ. ಜಗ್ಗೇಶ್ ಜೊತೆಗೆ ಅವರು ಮಾಡಿದ ಸಿನಿಮಾಗಳೆಲ್ಲ ತಮಗೆ ಗೊತ್ತಿರುತ್ತದು. ಬಟ್ ಕಿರುತೆರೆಗೆ ಬಂತು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂಥರ ದಿನಕ್ಕೊಂದು ಎಪಿಸೋಡ್ ಅಲ್ಲ, 1.5 ಎಪಿಸೋಡ್ ಮಾಡಿಬಿಡ್ತಿದ್ದ ಹುಡುಗ. ಅವ್ರ ಕೆಪಾಸಿಟಿ. ನಾಗಾಭರಣ ಆವರಣ ನಾಗಾಭರಣ ಆವರಣ. MK ಮಠ ಮಠ ಅವರು ನನ್ನ ಹಾಂ ಶ್ರುತಾಲಯದ ಬಲಗೈ ಸ್ತಂಭ. ಆಧಾರ ಸ್ತಂಭ. ಯಾವುದೇ ಸೀರಿಯಲ್ ಆಗಿರಲಿ, ನಾವು ಪ್ರಾರಂಭ ಮಾಡಿದ ಸೀರಿಯಲ್ಗಳೆಲ್ಲ ಒಟ್ಟಾರೆಯಾಗಿ ಸಂಕ್ರಾಂತಿಯ ನಂತರ ಬಂದವನು ಜಾಯ್ನ್ ಆಗಿದ್ದು. ಹಾಂ ಮಹಾಮಾಯಿ ಇದು ಪ್ರತಿಯೊಂದು ಸುಮಾರು 8 ಮೇಜರ್ ಮೆಗಾ ಸೀರಿಯಲ್ಗಳು ಮಾಡಿದ್ವಿ. ಅದಾದಮೇಲೆ ಎಲ್ಲದಕ್ಕೂ ಅವನೇ ಇರ್ತಿದ್ದ, ಅವಲವನ್ನು ಅವನೇ ಡೈರೆಕ್ಟ್ ಮಾಡ್ತಿದ್ದ, ರೈಟಿಂಗ್ ಮಾಡ್ತಾ ಇದ್ದ. ಹೌದು ಹೌದು. ನಾನು ಸಿನಿಮಾ ಮಾಡೋಕ್ಕೆ ಹೊರಟು ಬಿಟ್ರೆ 1 ತಿಂಗಳು 2 ತಿಂಗಳು ನಾನು ನಾಪತ್ತೆ ಆಗ್ಬಿಡ್ತಾ ಇದ್ದೆ. ಆ ಪೀರಿಯಡಲ್ಲಿ ಇವನೇ ನೋಡ್ಕೋಬೇಕಾಗಿತ್ತು. ಅಂದರೆ ಅಷ್ಟು ನಂಬಿಕೆ ನಿಮಗೆ ಅವ್ರ ಬಗ್ಗೆ, ಅವ್ರ ಡೈರೆಕ್ಷನ್ ಬಗ್ಗೆ ಇದಾಗಲಿ. ಬಹುಶಃ ನಾವು ಈ ಕೂತಿರೋ ಜಾಗದಲ್ಲಿ ಕೂಡ ಸೀರಿಯಲ್ ಮಾಡ್ತಿದ್ರಿ. ಅವನು ಚೆನ್ನಾಗಿದೆ. ಅವನು ಒಬ್ಬ ರೈಟರ್ ಡೈರೆಕ್ಟರ್ ಆಗಿದ್ದವನು, ಈಗ ಬ್ಯುಸಿ ಆ್ಯಕ್ಟರ್ ಅವನು. ಅದು ಗಡ್ಡದಿಂದ. ನೆಕ್ಸ್ಟ್ ಕೋಟಿಗಾನಹಳ್ಳಿ ರಾಮಯ್ಯನವರು. ಹಳ್ಳಿ ನಮ್ಮ ಇಡೀ ಸಂಕ್ರಾಂತಿಗೆ ಮೂಲ ಕಾರಣ, ಮೂಲ ಜೀವ, ಮೂಲ ವಸ್ತುವನ್ನು ಕೊಟ್ಟವರು ಮತ್ತು ಅದಕ್ಕೊಂದು ಶೇಪ್ ಮಾಡಿದವರು. ಅದರ ನಂತರ ಹಲವು 10 ಧಾರಾವಾಹಿಗಳಿಗೆ ಬರೆದವರು ಕೋಟಿಗಾನಹಳ್ಳಿ ರಾಮಯ್ಯನವರು. ಅವರ ವಿಶಿಷ್ಟತೆ ಏನಪ್ಪ ಅಂದರೆ ಅವರ ಡೈಲಾಗ್. ಅವರ ಆ ಡೈಲಾಗ್ಗಳಲ್ಲಿ ಅದನ್ನು ನಿಜವಾದ ಒಳ್ಳೆ ಆ್ಯಕ್ಟರ್ ಕೈಗೆ ಸಿಕ್ಬಿಟ್ರೆ ಅದು ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು ಅಂದರೆ ಅದಕ್ಕೆ ಸಾಕ್ಷಿ ನಮ್ಮ ನಟರಾಜ ಏಣಿಗಿ. ಇವರು ಬರೆಯೋದು, ಅವನು ಆ್ಯಕ್ಟ್ ಮಾಡೋದು. ಎಂಥ ಕಾಂಬಿನೇಷನ್! ಅಯ್ಯೋ, ಅದು ಇಡೀ ಸಂಕ್ರಾಂತಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಪಡ್ಕೊಳ್ತು ಅಂತ ಕಾರಣ ಕೋಟಿಗಾನಹಳ್ಳಿ ರಾಮಯ್ಯ ಮತ್ತು ಇಂತಹ ನಟರು ಮತ್ತು ಹುಲಿಚಂದ್ರು ಅಂತಹ ನನ್ನ ಜೊತೆ ಕೆಲಸ ಮಾಡಿದ ನಿರ್ದೇಶಕರುಗಳು. ತುರುವೇಕೆರೆ ಪ್ರಸಾದ್ ಬಗ್ಗೆ ಮಾತಾಡಿದ್ವಿ. ರೇಖಾ ಕಾಕಂಡಿಕಿ ಸರ್, ಅವರು ಬೆರಳ ಸಂಧಿಯ ಬದುಕು ಅಂತ ಒಂದು ಕತೆ ಬರೀತಾರೆ. ಅದನ್ನು ಸುನೀಲ್ ಪುರಾಣಿಕ್ ಪ್ರೊಡ್ಯೂಸ್ ಮಾಡಿದ್ದು. ಅದನ್ನು ನಾನು ಡೈರೆಕ್ಟ್ ಮಾಡಿದೆ. ಪುರಾಣಿಕ್ ಅವಾಗ ಪೇಜರಲ್ಲಿ ಮೆಸೇಜ್ ಕಳಿಸಿದ್ದೆ, ಅದ್ಭುತವಾಗಿ ಕೆಲಸ ಮಾಡಿದೀಯ ಮಗ ಅಂಥೇಳಿ. ಹಾಗೆ ಅವರು ಸಾಕಷ್ಟು ಅವರ ಕತೆಗಳನ್ನೆಲ್ಲ ಸೀರಿಯಲ್ಗಳಲ್ಲೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ. ರಘು ಸಮರ್ಥ ಅವರು ಸಮರ್ಥವಾದ ವ್ಯಕ್ತಿನೇ. ಒಳ್ಳೆ ಕಲಾವಿದರು ಕೂಡ, ಒಳ್ಳೆ ಬರಹಗಾರರು, ಆಮೇಲೆ ಸಾಕಷ್ಟು ನಿರ್ದೇಶನ ಕೂಡ ಮಾಡಿದ್ದಾರೆ. ಈಗಲೂ ಕೂಡ ಪ್ರಚಲಿತವಾಗಿದ್ದಾರೆ, ನಡೆಯೋ ಚಲಾವಣೆಯಲ್ಲಿರೋ ನಾಣ್ಯ. ಕೆ ಕೃಷ್ಣ ಪ್ರಸಾದ್ ಅಂತ ಕರೀತಾರೆ ಅವ್ರಿಗೆ. ಅವರು ಸೀರಿಯಲ್ಗೆ ಒಂಥರ ಘೋಸ್ಟ್ ರೈಟರ್ ಆಗೋ ಅವರು ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಸಾಕಷ್ಟು ಸೀರಿಯಲ್ಗಳು ಕೂಡ ಅವರು ಸ್ಕ್ರಿಪ್ಟ್ ರೈಟರ್ ಆಗಿ ತುಂಬ ಒಳ್ಳೆ ಹೆಸರಿದೆ ಕೃಷ್ಣ ಪ್ರಸಾದ್. ಮತ್ತು ಚಂದ್ರು ಮದ್ದೂರು ಸೀರಿಯಲ್ಗಳಿಗೆ, ಅಂದರೆ ಮೆಗಾ ಸೀರಿಯಲ್ಗಳಿಗೆ ವರ್ಕ್ ಮಾಡಿದ್ದಾರೆ ಸ್ಕ್ರಿಪ್ಟ್ ರೈಟರ್ ಆಗಿ. ಸತ್ಯ ಶಿವಮೊಗ್ಗ ಅವರು ಕೂಡ, ಅವರು ಬಿ ಸುರೇಶ್ ಅವ್ರ ಗಡಿಲೆಲ್ಲ ಇದ್ದರು ಸ್ವಲ್ಪ ದಿವಸ. ಆಮೇಲೆ ಬೇರೆ ಬೇರೆ ಮೆಗಾ ಧಾರಾವಾಹಿಗಳು ಕೂಡ ವರ್ಕ್ ಮಾಡಿದ್ದಾರೆ. ಪಿ ಶಿವಾನಂದ್ ಅವರು ಒಂಥರ ಭಾಳ ಸುಮಾರು 40 ವರ್ಷದಿಂದ ಇಂಡಸ್ಟ್ರಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ರೈಟರು, ಡೈರೆಕ್ಟ್ರು, ಟೆಲಿಫಿಲಮ್ಗಳು ಮಾಡಿದ್ದಾರೆ. ಈಗ ಆಮೇಲೆ ಡಾಕ್ಯುಮೆಂಟ್ರಿ ಕಿಂಗ್ ಅಂತಾರೆ ಅವರೆಲ್ಲ. ಅವರು ತಾರಕಿ ಮಂಜುನೂ ಅಷ್ಟೇ, ಅವರೆಲ್ಲ ಮೆಗಾ ಧಾರಾವಾಹಿಗಳಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದವರು. ಅವರು ಅಂಬಿಕಾ ಸುಬ್ರಹ್ಮಣ್ಯ ಅವರು ಅಷ್ಟೇ. ಅವರು ಬಿ ಸುರೇಶ್, ಅದೊಂಥರ ಗರಡಿ ಮನೆ ಬಿ ಸುರೇಶ್, ನಿಮ್ದಿದ್ದಂಗೆ. ಅದನ್ನು ಅಲ್ಲಿಂದ ಹೊರಗಡೆ ಬಂದವರೆಲ್ಲ ಗೆಲ್ತಾರೆ, ನಿಮ್ಮ ಕಡೆಯಿಂದ ಹೊರಗಡೆ ಬಂದವರೆಲ್ಲ ಗೆಲ್ತಾರೆ. ಹಾಗೆ ಅದು. ಕುಸುಮ ಆಯರಹಳ್ಳಿ ಅವರು ಅಷ್ಟೇ. ಮಾಧುರಿ ಶಿವಾಂಗಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಬಿ ಸುರೇಶ್ ಅವರು ಸೀರಿಯಲ್ಗಳಿಗೆ. ಆಮೇಲೆ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ. ಪ್ರಸಾದ್ ಚೇರ್ಕಾಡಿ ಎಲ್ಲ ಬಿ ಸುರೇಶ್ ಹೇಳ್ಬೇಕಾಗುತ್ತೆ. ನಾಗರಾಜ್ ಕೋಟೆ ನಿಮ್ಮ ಇದರಲ್ಲಿ ಶುರುವಾಗಿದ್ದದು. ಅವನೆಲ್ಲೋ ಪಾಪ ಆರಾಮಾಗಿದ್ದ ಚಿತ್ರದುರ್ಗದ ಹತ್ರ. ಅವನ ಪಡೆಗೆ ಅವನ ನಾಗರಾಜ್ ಕೋಟೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು, ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದ. ಇನ್ವಿಟೇಷನ್ಸ್ ಮಾಡೋದು ಅದು ಇದು ಅಂತ. ನೋಟ್ ಪ್ರಿಂಟಿಂಗ್ ಆದ್ರೂ ಮಾಡಿದ್ರೆ ಜಾಸ್ತಿ ದುಡ್ಡು ಬರೋದೇನೆ ನಮ್ಮ ಫೀಲ್ಡ್ ಬಂದ್ಬಿಟ್ಟು. ಆಮೇಲೆ ಅವನ್ನ ಕರ್ಕೊಂಡ್ಬಂದು ಒಬ್ಬರ ಸಂಕ್ರಾಂತಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆ್ಯಕ್ಟರ್ ಆಗಿ, ನಂತರ ಸಂಕ್ರಾಂತಿಗೆ ಬರೆಯೋದು ಪ್ರಾರಂಭ ಮಾಡಿ, ಅದರ ನಂತರ ಉಳಿದ ಎಲ್ಲ ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ತಾ ತನ್ನನ್ನು ತಾನು ಸ್ಥಾಪಿಸಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡವನು ನಾಗರಾಜ್ ಕೋಟೆಯಲ್ಲಿ. ನಿಮ್ಮ ಗರಡಿಯಲ್ಲಿ. ನಮ್ಮ ಗರಡಿಯಿಂದ ಅಂತ ನೋಡಿ ಸರ್, ಎಷ್ಟು ಖುಷಿ ಆಗುತ್ತೆ ನಮ್ಮ ಜೊತೆ ವರ್ಕ್ ಮಾಡಿ ಬೆಳೆದವ್ರನ್ನ ನಮ್ಮ ಜೊತೆಗೆ ಇಲ್ದಲೇ ಇದ್ರು ಅವ್ರು ಗುರುತಿಸ್ಕೊಳ್ಳೋದಿಲ್ಲ ಸರ್. ಅದು ನಮ್ಮ ದೊಡ್ಡತನ, ನಿಮ್ಮ ದೊಡ್ಡತನ. ಸೊ ಇದನ್ನೇ ಮುಂದುವರಿಸಿದ್ರೆ ಇಲ್ಲಿ ಸಾಕಷ್ಟು ಜನ ರೈಟರ್ಗಳನ್ನು ನಾವು ಬಿಟ್ಟಿದ್ದೇವೆ. ಅದಕ್ಕೆ ನಾನು ಕ್ಷಮೆ ಕೇಳಬೇಕು ಸರ್. 88ನೇ ಇಸ್ವಿಯಿಂದ ನಾನು ಬರೀತಾ ಇದ್ದನು, ಕೆಲವೊಂದು ದಾಖಲೆಗಳೆಲ್ಲ ಮಿಸ್ ಆಗಿಬಿಟ್ಟಿದೆ. ಬಟ್ ಮುಂದಿನ ದಿವಸಗಳಲ್ಲಿ ಖಂಡಿತ ನಾನು ಇವತ್ತಿನಿಂದ ಎಲ್ಲರ ದಾಖಲೆನೂ ಇಟ್ಕೊಳ್ಳಿ. ಅದರ ಮುಖಾಂತರ ನಾವು ಏನಿಲ್ಲದೆ ಇದ್ರು ಅವರಷ್ಟು ಜನ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗಲಿ. ಖಂಡಿತ.
ನಮ್ಮಲ್ಲಿ ಸಾಕಷ್ಟು ಜನ ಈ ಹಿನ್ನೆಲೆಯ ಕೆಲಸಗಾರರು ಯಾರು ತಲೆ ಬರೋದು ಹಾಂ ಮರ್ತೋಗಿರ್ತೇವೆ. ಅದರಲ್ಲೂ ನಿರ್ದೇಶಕರಂತೂ ಮರ್ತೇ ಬಿಟ್ಟಿರ್ತೀವಿ. ಖಂಡಿತ. ಹಾಗಾಗಿ ನಾವು ಆ ನಿರ್ದೇಶಕರದ್ದು ಒಂದು ಪಟ್ಟಿ ಇದೆ, ಅದನ್ನು ನಾನು ಈಗ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಅದನ್ನು ಕೂಡ ಕಾಂಟ್ರಿಬ್ಯೂಟ್ ಮಾಡಿಬಿಡಿ. ಕಾರಣ ಯಾಕೆ ಅಂತಂದರೆ ರೈಟರು ಡೈರೆಕ್ಟ್ರುಗಳು ಯಾವತ್ತೂ ಜನರ ಮನಸ್ಸಿನಲ್ಲಿ ಇರೋಲ್ಲ. ನಟರು ಇರ್ತಾರೆ, ಸೆಲೆಬ್ರಿಟಿಗಳಾಗ್ಬಿಡ್ತಾರೆ. ಈಗ ಆ್ಯಕ್ಟ್ ಮಾಡೋನು ನಾನು ನನ್ನನ್ನು ಆ್ಯಕ್ಟ್ರ್ ಅಂತ ಗುರುತಿಸಿರೋದ್ರಿಂದ ನೀವು ಡೈರೆಕ್ಟ್ರನಾ ಅಂತ ಹೇಳ್ತಾರೆ ಹೊರತು ಡೈರೆಕ್ಟ್ರು ನಾನು ಅನ್ನೋದು ಯೋಚನೆ ಮಾಡೋದೇ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ರುಗಳನ್ನ ಒಂದು ಲಿಸ್ಟ್ ಹೇಳ್ತೇನೆ. ಬಹಳ ಮುಖ್ಯವಾಗಿ ಶಿವಮಣಿ ಸಿನಿಮಾದಲ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ದ, ಇಲ್ಲೂ ಕೂಡ ಬಹಳ ಒಳ್ಳೆ ಕೆಲಸ ಮಾಡ್ದ ಶಿವಮಣಿ. ಹೌದು ಸರ್. ಮತ್ತು ಮಹೇಶ್ ಸುಖದರೆ ಹಾಂ, ಅವರು ಬಹಳಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಮಾಡಿ ಬಾಲಾಜಿ ಟೆಲಿಫಿಲ್ಮ್ಸ್ನ ಒಂಥರ ಡಾಮಿನೇಟ್ ಮಾಡಿಬಿಟ್ಟಿದ್ರು ಮಹೇಶ್ ಸುಖದೇವ್ ಅವರು. ಭಾಳ ಚೆನ್ನಾಗಿ ಮಾಡಿದ್ರು. ಶಿವಧ್ವಜ್ ಸಿನಿಮಾದಲ್ಲೂ ಇದ್ದರು, ಇಲ್ಲೂ ಇದ್ದರು. ರೈಟರು ಹೌದು, ಡೈರೆಕ್ಟರು ಹೌದು, ಆ್ಯಕ್ಟರು ಹೌದು. ವಾಟ್ ನಾಟ್ ಅಂತಾರಲ್ಲ, ಹೌದು. ಹಾಗೆ ನ್ಯಾಷನಲ್ ಅವಾರ್ಡು ಬಂತು, ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಅವರಿಗೆ. ಆಮೇಲೆ ಡೌನ್ ಟು ಅರ್ತ್ ನವೀನ್ ಕೃಷ್ಣ. ಇವನು ಇವಾಗಂತೂ ಪೌರಾಣಿಕ ಧಾರಾವಾಹಿ ಅಂತ ಮಾಡಿದ್ರೆ ಅದು ನಿರ್ದೇಶನಕ್ಕೆ ಯಾರನ್ನ ಕರಿಬೇಕು ಅಂದರೆ ಬಹುಶಃ ಯೋಚಿಸೋದು ಎಲ್ಲರೂ ಒಬ್ಬರನ್ನೇ. ಅದ್ಭುತವಾದ ಡೈರೆಕ್ಟರ್ಗಳು, ರೈಟರು ಮತ್ತು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆದವನು ಸೃಜನಶೀಲ ಬಿ ಸುರೇಶ್. ಅಯ್ಯಪ್ಪ, ಅವ್ರನ್ನು ದೈತ್ಯ ಪ್ರತಿಭೆ, ಮಹಾನ್. ಏನು ಬ್ರದರ್ ಅಂತಲೇ ಹೇಳೋದವರು. ಅವನ ಇಡೀ ಒಂದು ಕಾರ್ಯಾಗಾರ, ಒಂದು ಫ್ಯಾಕ್ಟ್ರಿಯಿಂದ ಆಚೆ ಬಂದಂಥ ಹಲವು 10 ಜನ ಇವತ್ತು ನೀವು ಹೇಳಿದ ಹೆಸರುಗಳಲ್ಲೂ ಇದೆ. ಹಾಗೆಯೇ ಅವನು ಸಾಧಿಸಿದಂಥ ಎಲ್ಲ ಸೀರಿಯಲ್ಗಳಲ್ಲಿ, ಧಾರಾವಾಹಿಗಳಲ್ಲೂ ಇದೆ. ಸೊ ಒಬ್ಬ ಡೈರೆಕ್ಟ್ರಾಗಿ, ಒಬ್ಬ ರೈಟರಾಗಿ ತನ್ನನ್ನು ತಾನು ಮೊದಲು ಸ್ಥಾಪಿಸಿಕೊಂಡು ಈಗ ಆ್ಯಕ್ಟ್ರಾಗಿಯೂ ಸ್ಥಾಪಿಸಿ. ಹೌದು ಹೌದು, ನನ್ನ ಸಿನಿಮಾ ಮಾಡಿದೆ, ಅದರೊಳಗೆ ಅವನು ಮಾಡಿದ್ದಾರೆ. ಆಮೇಲೆ ಅಶೋಕ್ ಕಶ್ಯಪ್, ಅಪ್ಪ ಹೇಳಿದ್ನಲ್ಲ, ಭಾಳ ಅದ್ಭುತವಾದ ಕ್ಯಾಮ್ರಾಮನ್, ಹಾಗೇನೆ ಒಬ್ಬ ಒಳ್ಳೆ ಡೈರೆಕ್ಟ್ರು. ರೇಖಾರಾಣಿಯ ಎಲ್ಲ ಸ್ಕ್ರಿಪ್ಟ್ಗಳು ಇವನಿಗೆ ಮೀಸಲಾಗಿಟ್ಟಿತ್ತು. ಹೌದು ಹೌದು. ಗೋಪಿ ಪಿಣ್ಯ ಅವರು ನಾಗತಿಹಳ್ಳಿ ಅವರು, ಚಂದ್ರಶೇಖರ್ ಹಲವಾರು ಸೀರಿಯಲ್ಗಳಿಗೆ ಮಗ ಧಾರಾವಾಹಿ, ನನ್ನ ಸೀರಿಯಲ್ಗೂ ಮಾಡಿದ್ರು. ಹಾಂ, ಮತ್ತೆ ಅಮರದೇವ್ ಅವ್ರದ್ದೊಂದು ಅದ್ಭುತವಾದ ಜೋಡಿ ಅವ್ರದ್ದು. ವಿನೋದ್ ಧೋಂಡಾಲೆ ಅವರು ಇತ್ತೀಚೆಗೆ ಆಕಸ್ಮಿಕ ಮರಣ ಹೊಂದ್ಬಿಟ್ರು. ಅವರು ಒಂದು ಸಿನಿಮಾ ಮಾಡೋಕ್ಕೆ ಕೈ ಸುಟ್ಕೊಂಡು ಸ್ವಲ್ಪ ತೊಂದರೆ ಆಯಿತು ಅವರಿಗೆ. ಆ ಸಿನಿಮಾ ಮುಂದಿನ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಅವ್ರದ್ದು ನರಹರಿ ರಾವ್ ಅಂತ ಒಬ್ಬರು ಇದ್ದಾರೆ. ಅವರಿಬ್ಬರದ್ದು ಅದ್ಭುತವಾದ ಕಾಂಬಿನೇಷನ್, ತುಂಬ ಚೆನ್ನಾಗಿ ಒಳ್ಳೆ ಡೈರೆಕ್ಟ್ ಮಾಡ್ತಿದ್ದ ವ್ಯಕ್ತಿಗಳು. ಸಕ್ರೆಬೈಲು ಶ್ರೀನಿವಾಸ್ ಅವರು ಒಂಥರ, ಅಲ್ಲೂ ನಾಗತಿಹಳ್ಳಿ ಸೀರಿಯಲ್ಲೂ ಮಾಡಿದ್ದಾರೆ, ಬೇಕಾದಷ್ಟು ಬೇರೆ ಬೇರೆ ವಾಹಿನಿಗಳಿಗೂ ಮಾಡಿದ್ದಾರೆ. ಆಮೇಲೆ ಈಗ ಟೆಲಿವಿಷನ್ ಅಸೋಸಿಯೇಷನಲ್ಲೂ ಇದ್ದಾರೆ, ಟೆಲಿವಿಷನ್ ಕ್ಲಬ್ಬಲ್ಲೂ ಇದ್ದಾರೆ. ಅಂತಲೇ ಒಂದು ಹೆಸರು. ನಾನು ಅದು ಹಾಕ್ಕೊಂಡಿರೋದು ಹಾಗೆ, ಸಕ್ರೆಬೈಲು ಅಂತಾನೆ. ಅಣ್ಣ ಹೇಳೋಣ ಏನು ಕೆಲಸ ಆಗಬೇಕು ಅಂತ. ಡೌನ್ ಟು ಅರ್ತ್ ಮನುಷ್ಯ. ಮಹೇಶ್ ಸಾರಂಗ್ ಅವರು ಅದು ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ ತುಂಬ ದೊಡ್ಡ ಹೆಸರು ಸರ್. ಅವಾಗ ಮೆಗಾ ಸೀರಿಯಲ್ಗಳು ಮಾಡ್ತಾ ಇದ್ದಲ್ಲ, ಅದಕ್ಕೆಲ್ಲ ವರ್ಕ್ ಮಾಡಿದ್ರು. ಗಿರೀಶ್ ಯಲ್ಲಾಪುರನೂ ಅಷ್ಟೇ, ಧಾರಾವಾಹಿ ಲೋಕದ ಒಂಥರ ಶಕ್ತಿ. ಶ್ರೀನಗರ ಚಂದ್ರು ಅವರು ನನಗೆ ಗೊತ್ತಿದ್ದ ಒಂದು 4-5 ಮೆಗಾ ಸೀರಿಯಲ್ಗಳು ಡೈರೆಕ್ಟ್ ಮಾಡಿದ್ದಾರೆ. ಅವರು ಅಷ್ಟೇ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ನಿಮ್ಮ ಥರನೇ ಅವರು ಚೇಂಜ್ ಮಾಡ್ಕೊಳ್ಳೋರು. ಈಗ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಹೊಸಕೆರೆಹಳ್ಳಿಲಿ. ಸಿನಿಮಾಗಳು ಒಂದು 7-8 ಸಿನಿಮಾ ಮಾಡಿದ್ದಾರೆ. ಎಲ್ಲ ಕರೆಕ್ಟ್ ಗೋಸ್ಟ್ ಕಿರುತ್ತಾರೆ. ಮತ್ತೆ ಹೌದು, KT ಸತೀಶ್ ರೆಡ್ಡಿ ಅಲ್ಲಿ ಚಂದನದಲ್ಲಿ ಫಸ್ಟ್ ಮೆಗಾ ಸೀರಿಯಲ್ ಮಾಡಿ ಕೈ ಸುಟ್ಕೊಂಡು ವ್ಯಕ್ತಿ. ಅಲ್ಲಿ ದುಡ್ಡೇ ಬರಲ್ಲ ಅಂತ ಗೊತ್ತಿದ್ರು, ಹೊಂಗಿರಣ ಅಂತ ಸೀರಿಯಲ್ ಮಾಡಿ ಧನುಜ, ಹೇಮಾ ಬೆಳ್ಳೂರಿ ಅವ್ರನ್ನೆಲ್ಲ ಹಾಕ್ಕೊಂಡು ಕೈ ಸುಟ್ಕೊಂಡ್ಬಿಟ್ಟ ಮನುಷ್ಯ. ದೂರದರ್ಶನ ಅವ್ರಿಗೆ ಅವಕಾಶ ಕೊಡ್ತಿಲ್ಲ ದೂರದರ್ಶನಲ್ಲಿ. ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅವರು ಹಿಂದೆ ಉಯ್ಯಾಲೆ ಅಂತೆಲ್ಲ ಕೆಲವು ಸೀರಿಯಲ್ ಬಂತು. ಇದಕ್ಕೆ ನಿಖಿಲ್ ಮಂಜು ಅವ್ರುಗಳಿಗೆಲ್ಲ ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ನನಗೂ ಸ್ಕ್ರಿಪ್ಟ್ ಮಾಡಿದ್ರು. ಸಾಕಷ್ಟು ನನ್ನ ಮೆಗಾ ಧಾರಾವಾಹಿಗೆಲ್ಲ ಅವರು ಮಾಡಿದ್ದಾರೆ. ಅವರು ಒಂದು 3-4 ಮೆಗಾ ಧಾರಾವಾಹಿಗೆ ಡೈರೆಕ್ಟ್ ಮಾಡಿದ್ದಾರೆ. ಬುಕ್ಕಪಟ್ನ ವಾಸು ಅವ್ರು ಮಾಡಿದ್ದು ಕಾವ್ಯಾಂಜಲಿನೋ ಕಾದಂಬರಿನೋ, ಸ್ವಲ್ಪ ನಂಗೆ ಕನ್ಫ್ಯೂಷನ್ ಇದೆ. ಅದು 1000 ದಾಟ್ಬಿಡ್ತು ಎಪಿಸೋಡ್. ಬಾಲಾಜಿ ಟೆಲಿಫಿಲ್ಮ್ಸ್ ಮಾಡಿದ್ದು. ಆವಾಗ ಅಷ್ಟೂ ಜನ ಕಲಾವಿದರನ್ನು ಕರ್ಕೊಂಡೋಗಿ ಬಾಗಲಕೋಟೆಯಲ್ಲಿ ಸನ್ಮಾನ ಮಾಡಿಸಿದ್ರು. ಒಂಥರ ಒಳ್ಳೆ ಸೌಹಾರ್ದತೆ ಇತ್ತು. ಅವ್ರು ಇವಾಗ ಇನ್ಸ್ಟಿಟ್ಯೂಟ್ ಕೂಡ ಮಾಡಿದ್ದಾರೆ. ರಾಮ್ಜಿ ದೈತ್ಯ ಇಂಡಸ್ಟ್ರಿಯಲಿಸ್ಟ್ ಟೆಲಿವಿಷನ್. ಇಂಡಸ್ಟ್ರಿಯಲಿಸ್ಟ್ ಅಂದ್ರಲ್ಲ, ಕರೆಕ್ಟ್. ಅದು ಅವ್ರು ಇಲ್ದಲ್ಲೇ ಕಿರ್ತನೇನೇ ಇಲ್ಲ. ಇವಾಗ ಎಲ್ಲೋ ಒಂದು ಚಾನಲಲ್ಲಿ ಅವರು ಒಂಥರ ಅಜಾತ ಶತ್ರು ಥರ. ಈ ಸೀರಿಯಲ್ ಇರ್ತಾರೆ, ಅಲ್ಲಿ ಕಲರಲ್ಲಿ ಇರ್ತಾರೆ, ಇನ್ನೊಂದು ಕಡೆ ರಾಮ್ಜಿ. ಮೋಹನ್ ಸಿಂಗ್ ಹಿಂದಿನ ಇದಕ್ಕೆ ಗುರುದತ್ ಜೊತೆಗೆಲ್ಲ ಅವ್ರು ಬಂದವರು. ಅವರು ಆಮೇಲೆ ಬಹಳಷ್ಟು ಸೀರಿಯಲ್ಗಳಿಗೆ ಗೋಸ್ಟ್ ರೈಟರ್ ಆಗು ಡೈರೆಕ್ಟ್ ಮಾಡಿದ್ದಾರೆ, ಎಪಿಸೋಡ್ ಡೈರೆಕ್ಟರ್ ಆಗು ವರ್ಕ್ ಮಾಡಿದ್ದಾರೆ, ಡೈರೆಕ್ಟರ್ ಆಗು ಇದ್ದಾರೆ. ಶಶಿಧರ್ ಕುಂದಾಪುರ ಕಸ್ತೂರಿ ಚಾನಲ್ನ ಒಂದು ಕಾಲದಲ್ಲಿ ಡಾಮಿನೇಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅಣ್ಣಯ್ಯ ಅಂತೆಲ್ಲ ಬಂತಲ್ಲ ಸೀರಿಯಲ್, ಅದೆಲ್ಲ ಮೆಗಾ ಸೀರಿಯಲ್ ಎಲ್ಲ ಶಶಿಧರ್ ಕುಂದಾಪುರ ಡೈರೆಕ್ಟ್ ಮಾಡಿದ್ದು. ನನ್ನ ಸೀರಿಯಲ್ಗೂ ಕೂಡ ನಾನು ಇಲ್ದೆಲ್ಲೇ ಇದ್ದಾಗ ಡೈರೆಕ್ಟ್ ಮಾಡ್ತಿದ್ದು ಅದೇ ಹುಡುಗ. MK ಮಠ ಆಗಲೇ ಮಾತಾಡಿದ್ದೀವಿ.
ಅವನು ರೈಟರು, ನಮ್ಮ ಜೊತೆಗೆ ನನ್ನ ಸಹಾಯವಾಗಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದವನು. ಬಟ್ ಇವಾಗ ನಿಮ್ಮ ಕೈಗೆ ಸಿಗದಷ್ಟು ನಟನಾಗಿ ನಟನಾಗಿ ಬೆಳೆದ್ಬಿಟ್ಟಿದ್ದಾನೆ. ಚಂದ್ರಶೇಖರ್ ಅಂತ, ಅವ್ರಿಗೆ ಚಂದ್ರಶೇಖರ್ ಅಂತ ಕರೆದ್ರೆ ಅವರು ಮೆಗಾ ಸೀರಿಯಲ್ಗಳು ಮಾಡಿದ್ದಾರೆ ಸರ್. ಅವರು ಇಬ್ಬರು ಚಂದ್ರಶೇಖರ್ ಇದ್ದಾರೆ, ಹಾಗಾಗಿ ಇವರು ಅಷ್ಟು ಗೊತ್ತಾಗಲಿಲ್ಲ. ಮಂಜುನಾಥ್ ಕೂಡ ಅವರು ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಇದೆಲ್ಲ ಬರೆಯೋರು. ಅವರು ರೈಲ್ವೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕೆಲಸ, ಇಲ್ಲಿ ವೃತ್ತಿ ಪ್ರವೃತ್ತಿ. ನಿಖಿಲ್ ಮಂಜು ಹೇಳಿದ್ರಿ. ಅವರು ಉಯ್ಯಾಲೆ ಸೀರಿಯಲ್ ಎಲ್ಲ ಮಾಡಿದ್ರು. ಆ ಬಿಗಿನಿಂಗ್ ಡೇಸಲ್ಲಿ ದೂರದರ್ಶನಕ್ಕೆ ಬಹಳಷ್ಟು ಸೀರಿಯಲ್ಗಳು ಮಾಡಿದ್ರು. ಆಮೇಲೆ ಟೆಕ್ನೋ ಮಾರ್ಕ್ನ ಅವಿಭಾಜ್ಯ ಅಂಗ ನಿಖಿಲ್ ಮಂಜು. ಅವ್ರದ್ದೆಲ್ಲ ಸಾಮಾನ್ಯವಾಗಿ ಇವರೇ ಮಾಡ್ತಾಯಿದ್ರು. ಇವರು KT ಸತೀಶ್ ರೆಡ್ಡಿ, ಇವ್ರುಗಳೇನೆ ಕಲ್ಯಾಣ್ ರಾಜ್ ಗೊಬ್ಬೂರ್ಕರು, ಇವರೆಲ್ಲ 3 ಜನ ಪಿಲ್ಲರ್ಸ್ ಅಲ್ಲಿಗೆ ಟೆಕ್ನೋ ಮಾರ್ಕ್ ಶಿವಾನಂದ್ ನಮಗೆ. ಆಗ ಈ ಹೆಸರಂತೂ ನಿಮ್ಗೆ ಗೊತ್ತಿರುತ್ತೆ. ಇದು ಹಿರಿಯೂರು ರಾಘವೇಂದ್ರ. ನೀವೇ ಎಲ್ಲ ಹೇಳ್ಬಿಟ್ಟಿದ್ದೀರಾ. ನಿಮ್ಮನ್ನ ನೋಡಿ ಖುಷಿ ಪಡ್ತಿದ್ದರು. ನಿಮ್ಮ ಜೊತೆಗೆ ಆಟೋಗ್ರಾಫ್ ತೊಗೊಂಡಿದ್ದು, ನಿಮ್ಮನ್ನು 4-5 ಸರಿ ಇಂಟರ್ವ್ಯೂ ಮಾಡಿದ್ದೆ. ಈಗ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಲ್ಲ, ಕಿರುತೆರೆ ನನಗೇನು ಕೊಡಬೇಕೋ ಅದು ಕೊಟ್ಟಿದೆ, ಅಷ್ಟು ಸಾಕು, ತೃಪ್ತಿ ಇದೆ. ಇಲ್ಲ, ನೀವು ಕೂಡ ಭಾಳಷ್ಟು ಕೆಲಸ ಮಾಡಿದ್ದೀರಿ. ಅದರಿಂದ ಏನು ಅದಲ್ಲ, ಅದು ಹೋರಾಟದಿಂದ ಇಲ್ಲಿಯವರೆಗೂ ಕೂಡ ಬಂದಿದ್ದೀರಿ ಅಂದರೆ ಅದು ನಿಮ್ಮಿಂದಾಗಿ ಸಾಧ್ಯ ಆಗಿದೆ. ಅದು ನಾನು ಅದನ್ನು ಯಾವಾಗಲೂ ಹೇಳ್ತೇನೆ. ಯಾಕೆಂದರೆ ಕನ್ನಡದ ಶಕ್ತಿಗಳಲ್ಲಿ ಆ ಚಳುವಳಿಗಳು ಬಹಳ ಮುಖ್ಯ ಇತ್ತು. ಅವೇ ತಂದುಕೊಟ್ಟಿದ್ದು ನಮಗೆ ಇದನ್ನೆಲ್ಲ. ಸುಮ್ಮನೆ ಬರೆದು ಮನೇಲಿ ಇಟ್ಕೊಂಡಿದ್ರೆ ಯಾರಾಗ್ತಿತ್ತು? ಆ ಹೋರಾಟ ನಡೀತಿದ್ರೆ ಜಾಗ ಸಿಗ್ತಿತ್ತ ನಮಗೆ? ಸೊ ಆದ್ದರಿಂದ ನೀವು ಬಹಳ ಮುಖ್ಯ. ಒಬ್ಬ ಹೋರಾಟಗಾರನಾಗಿ ಅಲ್ಲ, ಒಬ್ಬ ರೈಟರಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ನಿರ್ದೇಶಕನಾಗಿ ನೀವು ಸಾಕಷ್ಟು ನಮ್ಮ ಟೆಲಿವಿಷನ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ. ಏನೊಂದು ನಿಮ್ಮೆಲ್ಲರ ಸಹಕಾರ ಸರ್. ಮೊಬೈಲು ಇರಲಿಲ್ವಲ್ಲ, ನಿಮ್ಮ ಆಫೀಸಿಗೆ ಬಂದು ಕೇಳೋದು, ನಿಮ್ಮ ಟೈಮ್ ಕೇಳ್ಕೊಳ್ಳೋದು, ನಾವು ಬರೋದು, ಇಂಟರ್ವ್ಯೂ ಮಾಡೋದು, ಹೀಗೇನೆ ಒಂದು 5-6 ಸಾವಿರ ಜನದ ಹಾಗೆ ಇಂಟರ್ವ್ಯೂ ಮಾಡಿರೋದು ನೋಡಿ. 6,000 ಜನ ಏನು ಸುಮ್ಮನೆ. MD ಕೌಶಿಕ್ ಅವರು ಮ್ಯಾಜಿಕಲ್ಲೂ ಇವಾಗ ನಿರತರಾಗ್ಬಿಟ್ಟಿದ್ದಾರೆ. ಆ್ಯಕ್ಟಿಂಗ್ ಕಡಿಮೆ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು. ಅವನನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ. ಮತ್ತೆ ನೀವೇ. ಇವಾಗ ಏನು ಹೇಳಬೇಕಾಗುತ್ತೆ ಅಂದರೆ, ನಾನು ಹೆಸರು ಹೇಳ್ಬಿಟ್ಟು ಸರ್ ಇವ್ರು ನಿಮ್ಮ ಗಡಿಯವರ ಏನು ಅಲ್ವಾ ಹೇಳ್ಬಿಡಿ, ಆಮೇಲೆ ಬೇರೆದು ಹೇಳ್ತೀವಿ. ನಂಗೆ ಒಂದು 5 ಗರಡಿ ಇದ್ದದ್ದು, 5 ಗರಡಿ ನಮ್ದು ಒಂದು ಗರಡಿ ಇತ್ತು. ಸತ್ಯ ಅದು ಅಲ್ವಾ? ಶ್ರೀನಿವಾಸ್ ಕೌಶಿಕ್ ಮಿಸ್ಟರ್ ಟೆನೆಂಟ್ ಅನ್ನೋ ಧಾರಾವಾಹಿಗೆ CK ಚಂದ್ರಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ರು. ಅವರು ಗ್ರಾಫ್ ಶ್ರೀನಿವಾಸ್ ಅಂತ. ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ರು, ಸಾಕಷ್ಟು ಸಿನಿಮಾಗಳು ಮಾಡಿದ್ರು, ಡೈರೆಕ್ಟ್ ಮಾಡಿದ್ರು, ಗೆದ್ದರು, ಸೀರಿಯಲ್ಗಳು ಮಾಡಿದ್ರು. ಈಗ ಮತ್ತೆ ಒಂದು ಸೆಕೆಂಡ್ ದೂರದರ್ಶನಲ್ಲಿ ಕೆಲಸ ಕೊಡ್ತಿಲ್ಲ ಅವ್ರಿಗೆ. ಬೇರೆ ಚಾನಲ್ನವರು ಹಳೆಬ್ರನ್ನ ಮರ್ತೇ ಬಿಡ್ತಿದ್ದಾರೆ. ಅವ್ರಿಗೆ ಬೇಕಾದವ್ರನ್ನ ಪ್ರಮೋಟ್ ಮಾಡಿಬಿಟ್ಟು ಇವ್ರನ್ನೆಲ್ಲ ತುಳಿದು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಅದೊಂದು ಸ್ಪರ್ಧಾತ್ಮಕ ಯುಗ, ಇದರಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ ನಾವು. ವಿಜಯ್ ಪ್ರಸಾದ್ ಒಂಥರ ಫೈನಲ್ ಕಟ್ನ ದೊಡ್ಡ ಶಕ್ತಿ. ಜಗ್ಗೇಶ್ ಜೊತೆಗೆ ಅವರು ಮಾಡಿದ್ದ ಸಿನಿಮಾಗಳೆಲ್ಲ ತಮಗೆ ಗೊತ್ತಿರುತ್ತದು. ಬಟ್ ಕಿರುತೆರೆಗೆ ಬಂತು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂಥರ ದಿನಕ್ಕೊಂದು ಎಪಿಸೋಡಲ್ಲ, 1.5 ಎಪಿಸೋಡ್ ಮಾಡಿಬಿಡ್ತಿದ್ದ ಹುಡುಗ. ಅವ್ರ ಕೆಪಾಸಿಟಿ ಕಾಮಿಡಿ. ಇದಕ್ಕೆ ನರಸಿಂಹಮೂರ್ತಿ ಅವ್ರನ್ನ, ಆಮೇಲೆ ರುದ್ರೇಶ್ ನಾಗಸಂದರ್ನ ಅರ್ಥ ಮಾಡಿಕೊಂಡು ಡೈಲಾಗ್ ಹೇಳಿಸೋದು ಭಾಳ ಕಷ್ಟ. ಅಂಥದನ್ನಲ್ಲೂ ಕರೆಕ್ಷನ್ ಮಾಡಿ ನಿಂತ ಕಡೆನೇ ಸೀನ್ ಚೇಂಜ್ ಮಾಡಿ ಅದ್ಭುತವಾಗಿ ಮಾಡ್ತಿದ್ದ ವ್ಯಕ್ತಿ ವಿಜಯ್ ಪ್ರಸಾದ್. ಮುನಿ ಜನಪದ ಅವರು ಕೂಡ ಅಲ್ಲಿ ಎಪಿಸೋಡ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ರು. ಸಿಲ್ಲಿಲಲ್ಲಿ ಪಾಪ ಪಾಂಡೆಗೆ ಇದಕ್ಕೆಲ್ಲ ಅವರೆಲ್ಲ. ಅದೊಂದು ದೊಡ್ಡ ಗರಡಿ ಸರ್, ಫೈನಲ್ ಕಟ್ಟು. ಹೌದು. ಪೃಥ್ವಿ ಕುಲಕರ್ಣಿ ಅಷ್ಟೇ. ಅವರನ್ನು ಧಾರಾವಾಹಿ ಪಾಪ ಪಾಂಡು ಎಲ್ಲ ಡೈರೆಕ್ಟ್ ಮಾಡಿದ್ರು. ಆಮೇಲೆ ಈಗ ZTVನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ದೊಡ್ಡಮನೆ ರಂಗಸ್ವಾಮಿ ದೊಡ್ಡ ಮನೆ ಅಂತ ಒಂದು ಸೀರಿಯಲ್ ಬಂತು. ಅದು ಆರತಿ ಅವರ ಗಂಡ ರಾಘವೇಂದ್ರ ಅವ್ರು ಮಾಡಿದ್ರು. ಆರತಿ ಅಂತ ಹೇಳಿದ್ರೆ ದೂರದರ್ಶನ ಹಂಪ ನಾಗರಾಜಯ್ಯ ಇವರು. ಅವರ ರಾಘವೇಂದ್ರ ಮಾಡಿದ್ದ ದೊಡ್ಡ ಮನೆಯೇ ಇವನ್ ಮೇಜರಾಗಿ ಕಾಂಟ್ರಿಬ್ಯೂಷನ್, ಇವಂದೇ ಡೈರೆಕ್ಷನ್ನು. ಇದು ಇತ್ತೀಚೆಗೆ ಯಾವುದೋ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಸುನೀಲ್ ಕುಮಾರ್ ಕೂಡ ಅಷ್ಟೇ. ಇಬ್ಬರಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಸುನೀಲ್ ಕುಮಾರ್ ಸಿಂಗ್, ಸುನೀಲ್ ಕುಮಾರ್ ಅಂತ. ಈ ಸುನೀಲ್ ಕುಮಾರ್ ಕೂಡ ಸಾಕಷ್ಟು ಮೆಗಾ ಧಾರಾವಾಹಿಗಳು ಡೈರೆಕ್ಟ್ ಮಾಡಿದ್ದಾರೆ. ಅದೇ ಮುಂದಿನ ದಿವಸಗಳಲ್ಲಿ ನೀವು ಏನಾದ್ರು ಮಾಡಿದಾಗ ನಾನು ಎಲ್ಲರದು ಹಿಸ್ಟ್ರಿ ಜರ್ಡಿ ಹಿಡ್ಕೊಂಬಂದ್ಬಿಡ್ತೀನಿ. ಒಂದು ಮಿಸ್ಟ್ರಿ ಸರ್ ಇವೆಲ್ಲ. ತುಂಬ ಅದ್ಭುತವಾದ ಮುಟ್ಟಿದ್ದೀರಾ ನೀವು, ಮುಟ್ಟಿರೋ ಪ್ರಯತ್ನ ಆಗಿದೆ. ಅದಕ್ಕೆ ನಾನು ಪದೇ ನಾನೇ ಕ್ಷಮೆ ಕೇಳಬೇಕು. ಎಲ್ಲರನ್ನೂ ಬಿಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ನೀವು ಬರ್ತೀರಿ. ಸದ್ಯಕ್ಕೆ ಕೆಲವರು ಹೆಸರು ಹೇಳ್ತಾ ಇದ್ದೀವಿ ಅಂತ ಹೇಳೋಕೆ. ಮಧುಸೂದನ್ ಅಷ್ಟೇ ಸರ್, ಅವರು ಅಷ್ಟೇ ಮೆಗಾ ಸೀರಿಯಲ್ ಡೈರೆಕ್ಟರ್. ಲೋಕೇಶ್ ಕೃಷ್ಣ ಇತ್ತೀಚೆಗೆ ಅವ್ರು ನಿಧನ ಆಗ್ಬಿಟ್ರು. ಅವರು ಮಿಲನ ಪ್ರಕಾಶ್ ಅವ್ರದ್ದು ಸೀರಿಯಲ್ ಎಲ್ಲ ಡೈರೆಕ್ಟ್ ಮಾಡಿದ್ರು ಇವರು, ಮೆಗಾ ಸೀರಿಯಲ್ ಎಲ್ಲ. ಮಾಸ್ಟರ್ ಆನಂದ್ ಅಂತೂ SLC ನನ್ನ ಮಕ್ಕಳು, ಪಡವಾರಳ್ಳಿ ಪಡ್ಯಗಳು, ಅದೆಲ್ಲ ಧಾರಾವಾಹಿಗಳ ಮೂಲಕ ನನ್ನಲ್ಲಿ ನಟನೆ ಅಷ್ಟೇ ಅಲ್ಲ, ಒಬ್ಬ ನಿರ್ದೇಶಕ ಕೂಡ ಇದ್ದಾನೆ ಅಂದ್ಕೊಂಡು ಮಾಡಿದ್ರು. ಈಗ ಅವರು ನಿರೂಪಕ ಆಗಿ ಮನ್ನೊಂತರ ಆಗಿದೆ ಅವರಲ್ಲಿ. ಎಲ್ಲಿಂದ ಎಲ್ಲಿಗೆ ಸರ್ ಅವ್ರದ್ದು? ಬಾಲನಟನಿಂದ ಅಲ್ಲಿವರೆಗೂ ಹೋದ. ಅಬಾಲ ವೃದ್ಧರನ್ನು ರಂಜಿಸ್ತಾ ಇದ್ದಾನೆ ಅವನು. ನಮ್ಮ ಇದರಲ್ಲೂ ಒಂದು ಲ್ಯಾಕ್ ಮಾಡಿದ್ದಾನೆ, ಸಂತ ಶಿಶುನಾಳ.
ಓಹ್. ಮತ್ತು ಒಂಟಿ ಧ್ವನಿ ಅದು 2-3 ಫಿಲ್ಮಲ್ಲಿ ಇಲ್ಲ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ಮೇಕಪ್ ಕೃಷ್ಣ, ಮೇಕಪ್ ಕೃಷ್ಣ ಅತಿ ಮುಖ್ಯವಾಗಿ ನಾವು ಅವ್ನಿಗೆ ಜ್ಞಾಪಿಸ್ಕೋಬೇಕಾಯ್ತು. ರಾಜಣ್ಣ ಅಂತ ಕರಿತೀವಲ್ಲ ನಾವು, ಡಾಕ್ಟರ್ ರಾಜ್ಕುಮಾರ್ ಅವರು ಸೀರಿಯಲ್ ಮಾಡ್ದ, ಅವರ ಬಗ್ಗೆನೇ, ಅವರ ಬದುಕಿನ ಬಗ್ಗೆನೇ. ಆಮೇಲೆ ಅಮಿತಾಬ್ ಬಚ್ಚನ್ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದ್ಬಿಟ್ಟಿದ್ದ ರಾಜಣ್ಣ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ. ಅದು ಯಾರೂ ಮುಟ್ಟಕ್ಕಾಗ್ತಾ ಇರಲಿಲ್ಲ. ಅಂದರೆ ರಾಜ್ಕುಮಾರ್ ಅವರ ಮನೆ ಒಬ್ಬ ಸದಸ್ಯ ಆಗಿದ್ದ ಅವನು. ಭಾಳ ಒಟ್ಟಿನಲ್ಲಿ ಒಂದು ಒಳ್ಳೆ ಕಾಂಟ್ರಿಬ್ಯೂಟರ್ ಆದ. ಖಂಡಿತ ಸರ್. ಶಿವು ಡಿ ಹಿರೇಮಠ್, ಶಿವ ಡು ಎರ್ಮಟ್ ಕೂಡ ಅವರು ಕೂಡ ಅಷ್ಟೇ ಮೆಗಾ ಸೀರಿಯಲ್ ಡೈರೆಕ್ಟ್ ಮಾಡಿದ್ದಾರೆ. ಶ್ರೀನಿವಾಸ್ ಶಿಡ್ಲಘಟ್ಟ, ಶ್ರೀನಿವಾಸ್ ಶಿಡ್ಲಘಟ್ಟನೂ ಅಷ್ಟೇ ಮೆಗಾ ಸೀರಿಯಲ್. ಆರೂರ್ ಜಗದೀಶ್, ಹಾಂ, ಈಗಲೂ ಇದ್ದಾರೆ ಅವರು, ಈಗಲೂ ಪ್ರಚಲಿತವಾಗಿದ್ದಾರೆ. ಆರೂರ್ ಜಗದೀಶ್ ಮೆಗಾ ಸೀರಿಯಲ್ಗಳು ಮಾಡ್ತಾರೆ. ಕಾರ್ತಿಕ್ CS, ಅವರು ಅಷ್ಟೇ. ವಿಶ್ವಪ್ರಸಾದ್ ಆ್ಯಕ್ಚುಲಿ ಬಿಗಿನಿಂಗ್ ಡೇಸ್ ಕಟ್ಟೆ ಅಂತೆಲ್ಲ ಬಂತು, ಅದರಲ್ಲಿ ಪ್ರಕಾಶ್ ರೈ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅವರು ದೊಡ್ಡ ಇಷ್ಟು ಜನ ನೀವು ಗುಡ್ಡೆ ಹಾಕ್ಕೊಂಡು ಅವರು ಕಟ್ಟೆ ಮೇಲೆ ಕೂಡಿಸ್ಕೊಳ್ಳು ಕೂಡ ಕತೆ ಮಾಡಿದ್ರು. ಅದು ಅಲ್ಲಿ ಎಲ್ಲೋ ಇದ್ರ ಹತ್ರ ಮಲ್ಲೇಶ್ವರಂ ಹತ್ರ ಶೂಟಿಂಗ್ ಆಗ್ತಾಯಿತ್ತು. ನಾವು ಅವ್ರದ್ದು ಇಂಟರ್ವ್ಯೂ ಮಾಡಿದಾಗ ಅವ್ರ ತಮ್ಮ ಈಗಲೂ ಇದ್ದಾನೆ, ಶರಣ್ ಅಂತ ಏನೋ ಇದ್ದಾನೆ ಅವ್ರ ತಮ್ಮ, ಅವನಿದ್ದಾನೆ. ಅವನು ವಿಶ್ವಪ್ರಸಾದ್ ಅದ್ಭುತವಾದ ರೈಟರು, ಡೈರೆಕ್ಟ್ರು ಎಲ್ಲ ಹೌದು. ಪ್ರಶಾಂತ್ ಹಾಲ್ ನಾಯಕನಹಳ್ಳಿ, ಅವರು ಅಷ್ಟೇ. ಬಿ ಸುರೇಶ್ ಅವರು ಗಡ್ಡಿಯಿಂದ ಬಂದವರು, ಅವರು ಡೈಲಾಗ್ ಇದಕ್ಕೆಲ್ಲ ಸಾಕಷ್ಟು ಮಹದೇವ, ಮಹದೇವ್ ಬಸ್ ಕಂಡಕ್ಟರ್ ಕರಿಯಪ್ಪ ಅಂತ ಸೀರಿಯಲ್ ಬಂತಲ್ಲ, ಅದರ ಸಾರಥ್ಯ ವಹಿಸಿದವರು ಇವರು. ಅದಕ್ಕೆ ರಾಜಾ ಚೆಂಡೂರು ಡೈಲಾಗ್ ಬರೆದ್ರು, ಒಳ್ಳೊಳ್ಳೆ ಇದು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆಮೇಲೆ ಇದಕ್ಕಿದ್ದಕ್ಕೆ ಅವರು ದೂದಾನಿ ಸಂಬಂಧ ಮಾಡೋದು, ದೂರದರ್ಶನ ಕನ್ನಡೀಕರಣ, ಅದು ಆ ಸಂಘ ಎಲ್ಲ ಮಾಡಿ ಅವರು ಆಮೇಲೆ ದೂರ ಇದ್ದಾರೆ. ಯಾಕೆ ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ ಅವರೆಲ್ಲೂ. ರುದ್ರೇಶ್ ಜೋಡುಕಟ್ಟೆ, ಸುರೇಶ್ ಜೋಡ್ಕನ್ ಅಷ್ಟೇ. ಶಿವನಗೌಡ ಹಾವೇರಿ ನನ್ನ ಜೊತೆ, ನಾನು ಆ್ಯಕ್ಚುಲಾಗಿ ಅವ್ರನ್ನ ನಾನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು. ಆಮೇಲೆ ಸುನಿಲ್ ಪುರಾಣಿಕ್ ಜೊತೆಗೆ ಸೇರಿದ್ರು, ರೈಟರ್ ಆದರು, ಪ್ರೊಡಕ್ಷನ್ ಮ್ಯಾನೇಜರ್ ಆದರು, ಎಪಿಸೋಡ್ ಡೈರೆಕ್ಟರ್ ಆದರು, ಸೀರಿಯಲ್ ಮೆಗಾ ಸೀರಿಯಲ್ಲು ಡೈರೆಕ್ಟ್ ಮಾಡಿದ್ರು. ಸುಧಾಕರ್ ಶೆಟ್ಟಿನೂ ಅಷ್ಟೇ, ಅವರು ಡೈರೆಕ್ಟರ್ನೇ. ಸಡಗರ ರಾಘವೇಂದ್ರ, ಅವರು ಅಷ್ಟೇ ಎಲ್ಲ. ಮಹೇಶ್ ಮಹೇಶ್ ಸೀರಿಯಲ್ ಫೀಲ್ಡಿಂದ ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ ಒಂದು ತುಂಬ ದೊಡ್ಡ ಹೆಸರು ಇಟ್ಕೊಂಡಿದ್ರು. ಆಮೇಲೆ ಸಿನಿಮಾ ಮಾಡಿದ್ರು. ಆಮೇಲೆ ಇವಾಗ ಸಿನಿಮಾ ಕಡೆಗೆ ಬದಲಾಯಿಸ್ತಾ ಇದ್ದಾರೆ, ಮೆಗಾ ಸೀರಿಯಲ್ ಮಾಡಿದ್ದಾರೆ. ಮಿಲನ ಪ್ರಕಾಶ್ ಅವರು ಸೀರಿಯಲ್ಗಳು ಮಾಡೋ ಲೋಕದಲ್ಲಿ ತುಂಬ, ಇದು ಹೇಳಿದ್ನ ಲೋಕೇಶ್ ಅಂತೇಳಿ ಎಕ್ಸ್ಪೈರ್ ಆದರು ಅಂತ. ಈಗಂತೂ ಅವರು ಅಷ್ಟೇ, ಅವ್ರದ್ದೊಂದು ಗರಡಿ ಆಗ್ಬಿಟ್ಟಿದ್ದು ದೊಡ್ಡದು. ಮಿಲನ ಪ್ರಕಾಶ್ ಸಿನಿಮಾ ಕೂಡ ಮಾಡಿದ, ಹಾಗೇನೆ ಇಲ್ಲಿ ಸೀರಿಯಲ್ಗಳನ್ನು ಬಹಳಷ್ಟು. ಹೌದು. ಸೊ ಒಟ್ಟಿನಲ್ಲಿ ಡೈರೆಕ್ಟರ್ಗಳ ಒಂದು ಪಟ್ಟಿಯನ್ನು ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಮುಟ್ಟಿದ್ದೀವಿ. ಆದರೆ ಅವರು ಯಾವ್ಯಾವುದನ್ನ ಏನೇನು ಮಾಡಿದ್ರು ಅನ್ನೋದರ ಪರಿಚಯನ ನಂತರದ ದಿನಗಳಲ್ಲಿ ಖಂಡಿತ ಹಿನ್ನೆಲೆಯಲ್ಲಿರುವ ಇವರೆಲ್ಲರನ್ನು ನಾವು ದಾಖಲಿಸಿದರೆ ನಂತರದ ದಿನಗಳಲ್ಲಿ ನಾವು ಇಡೀ ಈ ಕಿರುತೆರೆ ಆವರಣದ ಒಟ್ಟಾರೆ ಸ್ವರೂಪವನ್ನು, ನಾಗಾಭರಣ ಆವರಣದಲ್ಲಿ, ಕಿರುತೆರೆ ಆವರಣದಲ್ಲಿ ನಾನು ನನ್ನ ಸೀರಿಯಲ್ಗಳ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದವನು. ಆಮೇಲೆ ನನಗೆ ಅನಿಸಿದ್ದು ಇಲ್ಲ, ಹಾಗಾಗಬಾರ್ದು. ಕಾಂಟ್ರಿಬ್ಯೂಟರ್ಸ್ ಬಗ್ಗೆ ಹೇಳಿ, ಇವರೆಷ್ಟು ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಅಷ್ಟೇ. ದೊಡ್ಡ ಮಾತು. ಸೊ ಅವರೆಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಕಟ್ಟಿದಂತಹ ಒಂದು ಕನ್ನಡ ಧಾರಾವಾಹಿಗಳ ಒಂದು ಲೋಕ ಇದೆಯಲ್ಲ, ಆ ಅದ್ಭುತ ಲೋಕವನ್ನು ಜನರಿಗೆ ಪರಿಚಯ ಮಾಡೋಣ, ಇವರೆಲ್ಲರೂ ಇದ್ದರು ಇಲ್ಲಿ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಮಾತುಕತೆಗಳನ್ನು ಮುಂದುವರಿಸಿದ್ವಿ. ನಂತರದ ದಿನಗಳಲ್ಲಿ ಅದನ್ನು ಎಲ್ಲೆಲ್ಲಿ ಸಾಧ್ಯವೋ ಅವರೆಲ್ಲರನ್ನು ಮತ್ತೆ ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಡೋಣ, ದಾಖಲಿಸೋದಕ್ಕೆ ಪ್ರಯತ್ನ ಪಡೋಣ. ಅದರ ಜೊತೆಯಲ್ಲಿ ನಾನೀಗ ನನ್ನ ಮಹಾ ಧಾರಾವಾಹಿಗಳ ಪಯಣ ಇದೆಯಲ್ಲ ಅವುಗಳನ್ನು, ಮತ್ತು ನನ್ನ ಧಾರಾವಾಹಿಗಳ ಪಯಣ ಇದೆಯಲ್ಲ ಅವುಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಅದಕ್ಕೂ ಕೂಡ ನೀವು ನನ್ನ ಜೊತೆಲಿದ್ದು ಅದನ್ನು ಖಂಡಿತ ಬೇರೆಯವರು ಆಯಾಯ ಸಂಕ್ರಾಂತಿಗೆ ಸಂಬಂಧಪಟ್ಟವ್ರು ಅವ್ರು ಮಾತಾಡ್ತಾರೆ, ಆ ರೈಟ್ರು ಬರ್ತಾರೆ. ಸೊ ಪ್ರತಿಯೊಂದಕ್ಕೂ ಅವರವರು ಇರ್ತಾರೆ. ಅದಲ್ಲದೆ ತಾವೂ ಆಗಾಗ ನನಗಿದರ ಒಟ್ಟಾರೆ ಸ್ವರೂಪವನ್ನು ನಿಜವಾಗಿಯೂ ಅದನ್ನು ಒಂದು ರೂಪಕ್ಕೆ ತರೋದಕ್ಕೆ ನೀವು ಕಾರಣರಾಗಬೇಕು ಅಂತ ಕೇಳ್ಕೊತಾ ಇರ್ತೇನೆ. ಇದು ಕಿರುತೆರೆಯ ಮೆಗಾ ಧಾರಾವಾಹಿ ಲೋಕದ ದಾಖಲೀಕರಣದ ಮಹಾಪ್ರಯತ್ನ ಸರ್. ಇದು ಯಾರೂ ಮಾಡಿಲ್ಲ. ನಿಮ್ಗೆ ಆ ನಿಟ್ಟಿನಲ್ಲಿ ಏನೇ ಸಹಕಾರ ಬೇಕಾದ್ರೂ ನನ್ನಿಂದ ಖಂಡಿತ ಮಾಡ್ತೀನಿ. ನಂಗೆ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ನೀವು ಖಂಡಿತವಾಗಿ ಅದ್ಭುತವಾದ ಒಂದು ದಾಖಲೆ ಅಂತೂ ಮಾಡ್ತೀರಾ. ಮಾಡೋಣ, ಅದನ್ನು ಉಳಿಸೋಣ. ಅವರಿಗೆ ಮುಂದಿನ ಪೀಳಿಗೆಗೆ ಅರ್ಥ ಆಗಲಿ ಹೇಗಿದೆ ಇದು, ಹೇಗೆ ಬೆಳೆದು ಬಂತು, ಹೇಗೆ ಹೆಮ್ಮರವಾಗಿ ನಿಂತ್ಕೋತು. ಈಗ ಅದರ ಫಲ ನಾವು ಉಣ್ತಾ ಇದ್ದೀವಿ, ಆದರೆ ಅದರ ಹಿಂದಿನ ಬೇರುಗಳು ಯಾವ್ಯಾವ್ದಿತ್ತು ಅನ್ನೋದು ಗೊತ್ತಾಗಲಿ ಅನ್ನೋದೇ ಆಸೆ. ಖಂಡಿತ. ಸೊ ಮತ್ತೆ ಭೇಟಿ ಆಗೋಣ. ಖಂಡಿತ. ನಮಸ್ಕಾರ. ಮತ್ತೆ ಭೇಟಿ ಆಗೋಣ. ಇದು ಕನ್ನಡ ಕಿರುತೆರೆಯ ಆವರಣ. ಏನು ನಿಮಗೆ ಅರ್ಥ ಆಗಿದೆಯೋ, ಇಷ್ಟವಾಗಿದೆಯೋ, ಯಾವುದೇ ಆಗಿರಲಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.